ಪ್ರಸ್ತುತ ನೀವಿರ್ತಕ್ಕಂಥ ಮನೆಯಲ್ಲಿ ಫ್ಯೂಸ್ಗಳು ಅವಾಗ ಟ್ರಿಪ್ ಆಗ್ತಾ ಇದೆಯಾ? ಆ ಟ್ರಿಪ್ ಆಗಲಿಕ್ಕೆ ರೀಸನ್ ಏನು ಅಂತ ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ ಅಂತಂದರೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ರೆಫ್ರಿಜಿರೇಟರ್, ಗೀಸರ್, AC, ಇಂಡಕ್ಷನ್ ಸ್ಟವ್ ಈ ಥರ ಹೆವಿ ಎಲೆಕ್ಟ್ರಾನಿಕ್ಸ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಮನೆಯ ಸ್ಯಾಂಕ್ಷನ್ ಲೋಡ್ ಕೂಡ ಅಷ್ಟೇ ಇರಬೇಕಾಗುತ್ತೆ. 2 kW ಇದ್ದರೆ ಹೆವಿ ಎಲೆಕ್ಟ್ರಾನಿಕ್ಸ್ ನೀವು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮನೆ ಓನರ್ ಹತ್ರ ಕೇಳಿ, ಮನೆಯ ಎಲೆಕ್ಟ್ರಿಸಿಟಿ ಸ್ಯಾಂಕ್ಷನ್ ಲೋಡ್ ಲಿಮಿಟ್ ಎಷ್ಟು? 2 kW ಜಾಸ್ತಿ ಇತ್ತು ಅಂತಂದರೆ ನೀವು ಮನೆಯಲ್ಲಿ ಹೆವಿ ಎಲೆಕ್ಟ್ರಾನಿಕ್ಸ್ ಯೂಸ್ ಮಾಡ್ಬೋದು, ಯಾವುದೇ ಟ್ರಿಪ್ ಆಗದೆ. ಹಾಗಾಗಿ ನೀವು ಬೇರೊಂದು ಬಾಡಿಗೆ ಮನೆಗೆ ಹೋಗುವಾಗ ಒಂದು ವೇಳೆ ನಿಮ್ಮಲ್ಲಿ ಹೆವಿ ಎಲೆಕ್ಟ್ರಾನಿಕ್ಸ್ ಇದ್ದರೆ ನೀವು ಆ ಮನೆಯ ಓನರ್ ಹತ್ರ ಕೇಳಲೇಬೇಕು ಸ್ಯಾಂಕ್ಷನ್ ಲೋಡ್ ಲಿಮಿಟ್ ಎಷ್ಟು ಅಂತ. ಸ್ಯಾಂಕ್ಷನ್ ಲೋಡ್ ಲಿಮಿಟ್ ಕಮ್ಮಿ ಇದ್ದು ನಿಮ್ಮ ಹತ್ರ ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಇತ್ತು ಅಂದರೆ ಖಂಡಿತ ಮನೆಯ ಫ್ಯೂಸ್ ಅವಾಗ ಟ್ರಿಪ್ ಆಗ್ತಾ ಇರ್ತದೆ. ಇದರಿಂದ ನಿಮಗೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಾ ಇರ್ತದೆ. ಕೊನೆಗೆ ಯಾಕಾದರೂ ಈ ಮನೆಗೆ ಬಂದೆ ಅಂತಕ್ಕಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆದರೂ ಆಗಿಬಿಡ್ಬೋದು. ಈ ವಿಡಿಯೋದಲ್ಲಿ ಈ ಮಾಹಿತಿ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ 1951 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಟೆಲಿಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡಿ. ಇದರಿಂದ ಎಲ್ಲ ಹೊಸ ರೆಂಟಲ್ ಟಿಪ್ಸ್, ರಿಯಲ್ ಟೈಮ್ ಸ್ಟೋರೀಸ್, ಲೇಟೆಸ್ಟ್ ಅಪ್ಡೇಟ್ಗಳು ಕೂಡ ನಿಮಗೆ ಮೊದಲು ಸಿಗ್ತದೆ. ನೀವು ಚೆನ್ನಾಗಿದೆ ಸಾಕಾ? ನಿಮ್ಮ ಕಾರ್ ಸ್ಕೂಟರ್ ಚೆನ್ನಾಗಿರೋದು ಬೇಡವಾ? ಅದಕ್ಕೂ ಇನ್ಶೂರೆನ್ಸ್ ಬೇಕಲ್ಲ? ಅದು ಕೂಡ ಜಸ್ಟ್ 5 ಮಿನಿಟ್ಸ್ನಲ್ಲೇ ಬೇಕು ತಾನೇ? ನೀವು ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ಜಸ್ಟ್ 5 ಮಿನಿಟ್ಸ್ನಲ್ಲೇ ಇನ್ಶೂರೆನ್ಸ್ ಪಾಲಿಸಿ ಹ್ಯಾಂಡ್ ಓವರ್ ಮಾಡ್ತೀವಿ. ಜಸ್ಟ್ 9739011951ಗೆ ವಾಟ್ಸಪ್ ಮಾಡಿ, ಇವತ್ತೇ ನಿಮ್ಮ ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿಸಿ.